ಜಾತಕದಲ್ಲಿ ನಮ್ಗೇನಾದ್ರೂ ಚಂದ್ರ ತುಂಬಾ ಬಲವಾಗಿದ್ದಾನೆ, ಒಳ್ಳೆ ಇರ್ಬೇಕಾಗಿರುವಂತ ಸ್ಥಾನದಲ್ಲೇ ಇದ್ದಾನೆ ಅಂತಂದ್ರೆ ಆ ವ್ಯಕ್ತಿಗೆ ಯಾವ ರೀತಿಯಾಗಿರುವಂತ ಯೋಗಗಳಿರುತ್ತೆ? ಅದೇ ಜಾತಕದಲ್ಲಿ ಒಂದೊಂದು ಗ್ರಹದ ಬಗ್ಗೆನೇ ನಾವು ಮಾತಾಡಿದ್ರೆ ಒಂದಷ್ಟು ಪರ್ಸೆಂಟೇಜ್ ಸಿಗುತ್ತೆ. ಕೆಲವರು ದೊಡ್ಡ ಮಟ್ಟದ ಪಾಪ್ಯುಲಾರಿಟಿ ಪಡೀತಾರೆ, ಇನ್ನು ಕೆಲವರು ಮಧ್ಯಮ ಫಲದ ಪಾಪ್ಯುಲಾರಿಟಿ ಹೊಂದುತ್ತಾರೆ. ಒಟ್ಟಾರೆ ಇವರು ಜೀವನವನ್ನ ನಿರೂಪಿಸಿಕೊಳ್ಳಕ್ಕೆ ಯೋಗ್ಯರಾಗಿರುತ್ತಾರೆ. ಅವ್ರು ಯಾಕೆ ಅಂತಂದ್ರೆ ಆ ರಾಶಿಯವರು ಮಲ್ಟಿ ಟ್ಯಾಲೆಂಟ್ ಇರ್ತಾರೆ, ಮಲ್ಟಿಪಲ್ ಬಿಸ್ನೆಸ್ ಮಾಡೋ ಕೆಪಾಸಿಟಿ ಕೊಟ್ಟಿರ್ತಾರೆ, ಅದಕ್ಕೆ ಅವರ ಚಂಚಲ ಆಗ್ತಾರೆ. ನಮಸ್ಕಾರ, ಶುಭೋದಯ ಪ್ರೀತಿಯ ವೀಕ್ಷಕರೆಲ್ಲರಿಗೂ ಸಂಕಲ್ಪ ಸುದ್ದಿ ಕಾರ್ಯಕ್ರಮಕ್ಕೆ ಆತ್ಮೀಯ ಪ್ರೀತಿಯ ಸ್ವಾಗತ ಹೇಳ್ತಾ ಇರೋದು ನಾನು ಅನುಷಾ. ಮೊದಲನೇ ಬಾರಿ ಚಾನಲ್ ವೀಕ್ಷಿಸ್ತಿದ್ದೀರಾ ಅಂದ್ರೆ ಈಗ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವಿಡಿಯೋಸ್ನ ಲೈಕ್ ಮಾಡಿ. ಏನೋ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಲಿದ್ದಾರೆ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರುಜಿ ಅವರು. ಗುರುಗಳನ್ನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಭಕ್ತಿಯ ಸ್ವಾಗತ. ಗುರುಗಳ, ಈ ಒಂದು ಜಾತಕದಲ್ಲಿ ನಮ್ಗೇನಾದ್ರೂ ಚಂದ್ರ ತುಂಬಾ ಬಲವಾಗಿದ್ದಾನೆ, ಒಳ್ಳೆ ಇರ್ಬೇಕಾಗಿರುವಂತ ಸ್ಥಾನದಲ್ಲೇ ಇದ್ದಾನೆ ಅಂತಂದ್ರೆ ಆ ವ್ಯಕ್ತಿಗೆ ಯಾವ ರೀತಿಯಾಗಿರುವಂತ ಯೋಗಗಳಿರುತ್ತೆ ಅಥವಾ ಒಂದು ಲಕ್ಷಣಗಳು ಹೆಂಗಿರುತ್ತೆ, ಹೆಂಗ್ ಗೊತ್ತಾಗುತ್ತೆ? ಓಕೆ, ಚಂದ್ರ ಚೆನ್ನಾಗಿರೋದ್ರಿಂದ ಈ ರೀತಿಯಾಗಿರುವಂತ ಯೋಗಗಳು ಇವ್ರು ಸಿಗ್ತಾ ಇದೆ ಅನ್ನೋದಾದ್ರೆ ಯಾವ ರೀತಿಯ ಅಂಶಗಳು ಅವ್ರ ಲೈಫಲ್ಲಿ ಆಗತ್ತೆ, ಏನೆಲ್ಲ ಇಂಪ್ರೂವ್ಮೆಂಟ್ಸ್ ಆಗತ್ತೆ, ಇದ್ರ ಬಗ್ಗೆ ತಿಳಿಸಬಹುದಾ ಗುರುಗಳೇ? ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ಅದೇ ಜಾತಕದಲ್ಲಿ ಒಂದೊಂದು ಗ್ರಹದ ಬಗ್ಗೆನೇ ನಾವು ಮಾತಾಡಿದ್ರೆ ಒಂದಷ್ಟು ಪರ್ಸೆಂಟೇಜ್ ಸಿಗುತ್ತೆ. ಯಾಕೆ ಗೊತ್ತಾ? ಅಟ್ ಪ್ರೆಸೆಂಟ್ ಇಲ್ಲಿ ತಗೊಳ್ಳೋಣ, ಇವತ್ತು ಮಾತ್ರ ತಗೊಳ್ಳೋಣ. ಇವತ್ತು ತೆಗೆದುಕೊಂಡ್ರೆ ಅಥವಾ ಒಂದು ತಿಂಗಳು ತೆಗೆದುಕೊಂಡ್ರೆ, ಈಗ ನೋಡಿ ತುಲಾದಲ್ಲಿ ಈಗ ರವಿ ಇರೋದ್ರಿಂದ ಈಗ ಹುಟ್ಟಿದ ಮಕ್ಕಳೆಲ್ಲ ರವಿ ನೀಚನಾಗಿರುತ್ತಾನೆ. ಉದ್ಯೋಗದಲ್ಲಿ ಸ್ಥಿರತೆ ಇರಲ್ಲ. ಹಾಗಂತೇಳಿ ಇದೊಂದೇ ಪಾಯಿಂಟ್ ಹೇಳಿದ್ರೆ ಉಚ್ಚ ಸ್ಥಾನದಲ್ಲಿ ಕೆಲವು ಗ್ರಹಗಳಿದ್ದಾವೆ. ಬೃಹಸ್ಪತಿ ಇದ್ದಾನೆ. ಈಗ ನೀವು ಹೇಳಿದ್ದು ಚಂದ್ರ ಏನಾದರೂ ಋಷಭದಲ್ಲಿದ್ದರೆ ಉಚ್ಚ ಸ್ಥಾನ, ತುಂಬ ಪ್ರಬಲವಾಗಿದ್ದಾನೆ, ತುಂಬ ಚೆನ್ನಾಗಿದ್ದಾನೆ. ಬಹುಶಃ ಯಾರಿಗಾದರೂ ಚಂದ್ರ ತುಂಬ ಅದ್ಭುತವಾಗಿದ್ದರೆ ಏನು ಅವರು ದುಡಿದಿದ್ದು ಅವರಿಗಿದ್ದರೂ ಸಹಿತ ಇಲ್ಲೊಂದು ಮೆಸೇಜ್ ಕೊಡ್ತಾನೆ, ಚಂದ್ರ ಇಂದ್ರ ಪದವಿ ಅಂತ ಒಂದು ಪದವಿ ಕೊಡ್ತಾನೆ ಅವರಿಗೆ ಅಂತ. ಇನ್ನು ಅದರ ಜೊತೆಗೆ ಇನ್ನೂ ಕೆಲವು ನೋಡೋದಿದೆ. ಚಂದ್ರನ ಬಗ್ಗೆ ಮಾತ್ರ ಮಾಡಿದ್ರೆ ಅವ್ರೇನಾದರೂ ಒಂದರ ಕಡೆ ಕಾನ್ಸಂಟ್ರೇಟ್ ಮಾಡಿದ್ರೆ ಅದರ ಸಕ್ಸಸ್ ಆಗೇ ಆಗ್ತಾರೆ ಅಂತ. ಹಾಗಾದ್ರೆ ಚಂದ್ರ ಮನಸ್ಸಿನ ಕಾರಕ, ಚಂಚಲ ಇರಲ್ಲ ಅವರಿಗೆ. ಚಂಚಲ ಇಲ್ಲದೆ ಇರತಕ್ಕಂಥವ್ರು ಒಂದೇ ಕಡೆ, ಒಂದೇ ಕೆಲಸದ ಕಡೆ ಒಂದು ಗಮ್ಯವನ್ನು ತಲುಪೋ ತನಕ ನನ್ನ ಮನಸ್ಸನ್ನು ಹೀಗಿಟ್ಕೊಂಡು ಕೆಲಸ ಮಾಡ್ತೀನಿ ಅಂತಂದರೆ ಬಹುಶಃ ಅದ್ಭುತವಾಗಿರುತ್ತೆ ಅವರಿಗೆ, ತುಂಬ ಚೆನ್ನಾಗಿರುತ್ತೆ. ಗುರುಗಳ ನನ್ನ ಜಾತಕದಲ್ಲಿ ಚಂದ್ರ ನೀವು ಹೇಳಿದ ಋಷಭದಲ್ಲೇ ಇದೆ, ನಾನು ಯಾಕೋ ತುಂಬ ಚಂಚಲ ಇದು ಇರುತ್ತೆ ಮೈಂಡ್. ಅದೇ ನಾನು ಹೇಳಿದ್ದು, ಯಾವಾಗಲೂ ಒಂದೇ ಗ್ರಹದ ಮೇಲೆ ನಾವು ಮಾತನಾಡಕ್ಕೆ ಬರಲ್ಲ. ಒಂದಷ್ಟು ಪರ್ಸೆಂಟ್, ಒಂದು 5-10% ನಾವು ಮಾತಾಡ್ಬೋದು. ಪೂರ್ಣ ಪ್ರಮಾಣದಲ್ಲಿ 12 ಮನೆಗಳನ್ನು, 9 ಗ್ರಹಗಳನ್ನು ವಿತ್ ಅವರ ಸ್ಥಾನಗಳನ್ನು ಕೂಡ ನೋಡಿದ್ರೆ ಮಾತ್ರ ಅರ್ಥ ಆಗೋದು. ಒಟ್ಟಾರೆ ಒಂದು ಗ್ರಹ ಉಚ್ಚ ಸ್ಥಾನದಲ್ಲಿ ಇತ್ತು ಅಂದ್ರೆ ಒಂದು ಅದ್ಭುತ. ನಿಮ್ಮದು ಈಗೇನು ಚಂದ್ರ ಋಷಭದಲ್ಲಿದ್ದರೆ ತುಂಬ ಪ್ರಬಲವಾಗಿದ್ದಾನೆ ಅಂತ ಅರ್ಥ. ಅದೇ ಲಗ್ನ ಇವ್ರದ್ದು ಮೇಷ ಆಗಿದ್ದರೆ 2ನೇ ಮನೆ ಅತ್ಯಂತ ಅದ್ಭುತವಾಗಿರುತ್ತೆ, ತುಂಬ ಚೆನ್ನಾಗಿ. ಅವರು ಏನು ಮಾಡ್ತಾರೋ ಆ ಕೆಲಸದಲ್ಲಿ ಕನಸು ಇಟ್ಟು ಮಾಡಿದರೆ ಸಾಕು, ಸಕ್ಸಸ್ ಆಗ್ತಾರೆ, ದುಡ್ಡು ಮಾಡ್ತಾರೆ. ಮತ್ತು ಇದೇ ಏನಾದರೂ ಅವರ ಲಗ್ನ ಬೇರೆ ಯಾವುದಾಗ 6ನೇ ಮನೆ ಆಗಿದ್ರೆ ಉಪಯೋಗ ಇರಲ್ಲ, ಇರುತ್ತೆ ಪ್ರಯೋಜನ ಕಡಿಮೆ ಇರುತ್ತೆ. ಲಗ್ನದಿಂದ 6ನೇ ಮನೆ ಆದ್ರೆ ಉಪಯೋಗ ಕಡಿಮೆ. ಒಟ್ಟಾರೆ ಮನಸ್ಸು ಚಂಚಲ ಆಗದೆ ಇನ್ನೊಬ್ಬರ ಹತ್ರ ಏಳಿಸ್ಕೊಂಡು ಮಾಡೋವಂಥದ್ದು ಕಡಿಮೆ. ಯಾರ ಹತ್ರನೂ ಹಂಗಲಾಚುವಂಥದ್ದು ಇರಲ್ಲ ಅವರಿಗೆ, ದೀನಸ್ಥಿತಿ ಬದುಕಿರಲ್ಲ ಅವರಿಗೆ. ಒಟ್ಟಾರೆ ಇವರು ಹೇಳಿದ್ದು ಒಂದಷ್ಟು ಜನಕ್ಕೆ ಉಪಯೋಗ ಆಗುತ್ತೆ. ಕೆಲವೊಬ್ಬರು ದೊಡ್ಡ ಮಟ್ಟದ ಪಾಪ್ಯುಲಾರಿಟಿ ಪಡೀತಾರೆ, ಇನ್ನು ಕೆಲವರು ಮಧ್ಯಮ ಫಲದ ಪಾಪ್ಯುಲಾರಿಟಿಯನ್ನು ಹೊಂದುತ್ತಾರೆ. ಒಟ್ಟಾರೆ ಇವರು ಜೀವನವನ್ನು ನಿರೂಪಿಸ್ಕೊಳ್ಳೋಕ್ಕೆ ಯೋಗ್ಯರಾಗಿರುತ್ತಾರೆ. ಒಟ್ಟಾರೆ ಯಾವುದೋ ಒಂದು ಪದವಿಯಲ್ಲಂತೂ ಇವರು ಇರುತ್ತಾರೆ, ಅದ್ಭುತವಾಗಿ ಇರ್ತಾರೆ, ಏನು ತೊಂದರೆ ಇಲ್ಲ. ಹಾಗಂತೇಳಿ ಇದೇ ಚಂದ್ರ ವೃಶ್ಚಿಕ ರಾಶಿಯಲ್ಲಿದ್ದರೆ ನೀಚ 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 ಅಂದು ಕೂಡಲೇ ಪರಿಪೂರ್ಣ ನೀಚ ಅಲ್ಲ. ಅಂದ್ರೆ ಇಂತಿಷ್ಟು ಡಿಗ್ರಿನಲ್ಲಿ ಇದ್ದಾಗ ಮಾತ್ರ ಅದು ಒಂದಾದ್ರೆ, ಎರಡನೇದು ಮನಸ್ಸು ಚಂಚಲ ಇರುತ್ತೆ, ಅವ್ರಿಗೊಂದು ತಲೆನೋವು ಇರುತ್ತೆ. ಒಂದೇ ಕೆಲಸ ಮಾಡಿದ್ರೆ ಅವ್ರು ಸಕ್ಸಸ್ ಆಗಲ್ಲ.
ಅವ್ರು ಯಾಕೆ ಅಂತಂದ್ರೆ ಆ ರಾಶಿನವರು ಮಲ್ಟಿ ಟ್ಯಾಲೆಂಟ್ ಇರ್ತಾರೆ, ಮಲ್ಟಿಪಲ್ ಬಿಸ್ನೆಸ್ ಅನ್ನು ಮಾಡೋ ಕೆಪಾಸಿಟಿ ಕೊಟ್ಟಿರ್ತಾರೆ. ಅದಕ್ಕೆ ಅವರ ಚಂಚಲ ಆಗ್ತಾನೆ. ನೀವು ನೆಗೆಟಿವ್ ಪಾಸಿಟಿವ್ ಮಾಡ್ಕೋಬೇಕು. ಅದರಲ್ಲೂ ಇವ್ರಿಗೇನಾದರೂ ಈ ದುರ್ಬಲ ಆಗಿರತಕ್ಕಂತಹ ಚಂದ್ರನಿಗೆ ಗುರು ದೃಷ್ಟಿ ಇತ್ತು ಅಂತಂದ್ರೆ ಕಥೆನೇ ಬೇರೆ. ಇನ್ನೊಂದು ಪ್ರಪಂಚ ಸೃಷ್ಟಿ ಮಾಡ್ತಾರೆ ಅವರು, ಅಷ್ಟು ಶಕ್ತಿ ಇರುತ್ತೆ. ಚಂದ್ರ ವೀಕ್ ಇದೆ ಬಿಡು, ವೃಶ್ಚಿಕ ರಾಶಿನಾ ನೀನು ನೀಚ ಅಂದರೆ ಏನು ನೀಚ ಅಂತ ಅದ್ಭುತಗಳು ನಡೆದೋಗ್ತವೆ. ಆದರೆ ಒಂದೊಂದು ಗ್ರಹ ನೀಚ ಇದೆ ಅಂದ ಕೂಡಲೇ ತುಂಬ ದುಷ್ಟರು ಅಂತಲ್ಲ, ಒಂದು ಗ್ರಹ ಉಚ್ಚ ಇದೆ ಅಂತ ತುಂಬ ದೊಡ್ಡ ಬಲಾಢ್ರು ಅಂತಲೂ ಅಲ್ಲ. ತಕ್ಕ ಮಟ್ಟಿಗೆ ಅವರಿರ್ತಾರೆ. ಈಗ ನೀವು ಕೇಳಿದ ಅಂಶ ಮಾತ್ರ ನಾನು ಮಾತಾಡಬೇಕಿಲ್ಲ. ಈಗ ಪ್ರಬಲವಾಗಿರತಕ್ಕಂತಹದ್ದು ಚಂದ್ರ. ಇನ್ನು ಯೋಗಗಳು ಅದು ಬೇರೆ, ಒಬ್ಬರ ಜೊತೆಗಿದ್ರೆ ಒಂದೊಂದು ಯೋಗಗಳಿರ್ತವೆ, ಅದೆಲ್ಲ ಬೇರೆ. ಈಗ ಇದೇ ಚಂದ್ರ ಮಂಗಳನ ಜೊತೆ ಇದ್ರೆ ರುಚಿಕ ಯೋಗ, ಅದು ಪರ್ಸೆಂಟೇಜು, ಅದು ಎಲ್ಲಿದ್ರೆ ಎಲ್ಲೆಲ್ಲಿ ಫಲಗಳು 100% ಯಾವುದು ಇದೆಲ್ಲ ಹೇಳ್ತಾನೆ. ತುಂಬ ಅದ್ಭುತವಾಗಿ ಹೇಳ್ತಾ ಬರ್ತಾನೆ. ಇನ್ನೇನಾದರೂ ಗುರು ಜೊತೆಗಿದ್ರೆ ಚಂದ್ರ ಗಜಕೇಸರಿ ಯೋಗ, ಅದು ಲಗ್ನದಲ್ಲಿದ್ದರೆ ಕಡಿಮೆ, 2ನೇ ಮನೆ ಇದ್ದರೆ ಅದ್ಭುತ, 5ನೇ ಮನೆ ಇದ್ದರೆ ಅದ್ಭುತ, ಈಗ ಕೊಡ್ತಾನೆ. ಈಗೆಲ್ಲ ಯೋಗಗಳು ಇದ್ದಾವೆ. ಚಂದ್ರನ ಪ್ಲೇಸ್ ಕುರಿತು, ಯಾಕಂದರೆ 2.5 ಡೇ ಒಂದೊಂದು ಮನೆ ಸಂಚಾರ ಮಾಡ್ತಾನೆ ಅವನು. ಅದಕ್ಕಾಗಿ ಮನಸ್ಸಿನ ಕಾರಕ, ಅವನ ಚಂಚಲ ಅನ್ನೋದನ್ನು ಹೋಲಿಸ್ತಾರೆ. ಕೆಲವೊಬ್ಬರಿಗೆ ಅಲ್ಲಿ ಹೋಗ್ಬೇಕಾಗಿತ್ತು, ನಾನು ಮಾಡಬೇಕಾಗಿತ್ತು, ನಾನು ಹೆಂಗೋ ತಪ್ಪಿಸ್ಕೊಂಡಪ್ಪ ಹೋಗಲಿಲ್ಲ, ಯಾರಿಗೋ ಹಾಗಿತ್ತು ಅಂದ್ರೇನಾ ನೋಡಿ, ಮನಸ್ಸನ್ನು ಬದಲಾವಣೆ ಮಾಡಿ ಅದಕ್ಕೆ ದುರ್ಬಲನೋ ಅಥವಾ ಪ್ರಬಲನೋ ಅನ್ನೋದ್ರ ಮೇಲೆ ಡಿಪೆಂಡ್ ಆಗ್ತಕ್ಕಂತಹದ್ದು ಪರ್ಸೆಂಟೇಜ್. ಪೂರ್ಣ ಪ್ರಮಾಣ ಹೇಳಕ್ಕೆ ಬರಲ್ಲ ಇದು. ಆ ದಶಾಭುಕ್ತಿ ಅದೇ. ಈಗ ಚಂದ್ರ ಯಾರಿಗೆ ಉಚ್ಚ ಸ್ಥಾನ ಇರುತ್ತಾನೋ ಆ ಚಂದ್ರನ ಮಹಾದಶೆ 10 ವರ್ಷಗಳು ಬಂತು ಅಂದ್ಕೊಳ್ಳಿ, ಕಥೆನೇ ಬೇರೆಯವರು. ಮನೆ ಮಾಡ್ಕೊಳ್ತಾರೆ, ಆಸ್ತಿ ಮಾಡ್ಕೊಳ್ತಾರೆ, ಪದವಿ ಅನುಭವಿಸ್ತಾರೆ, ಲೀಡ್ರ್ ಆಗ್ತಾರೆ. ಇನ್ನು ಅವ್ರು ಯಾವುದೋ ಒಂದು ಕನಸು ಕಟ್ಟಿರ್ತಾರೆ, ಆ ಕನಸು ನಾನು ಹೀಗೆ ಮಿಂಚಬೇಕು ಅಂತ ಇರುತ್ತೆ, ಅವ್ರಿಗೆ ಆ ದಿನಗಳು ಕಂಗೊಳಿಸ್ತವೆ. ಆಮೇಲೆ ತಾಯಿ ಆರೋಗ್ಯದಲ್ಲಿ ಬಹುಶಃ ಯಾರಿಗೆ ಚಂದ್ರ ಪ್ರಬಲವಾಗಿರುತ್ತೋ ಮಕ್ಕಳಲ್ಲಿ ಅವರ ತಂದೆ ತಾಯಿಗಳ ಕರ್ಮಾನುಸಾರ ಏನಾದರೂ ರೋಗಗಳು ಬಂದರೆ ಇನ್ನೇನು ಆ ರೋಗಗಳಿಂದ ಹೋಗ್ಬಿಡೋದಿರುತ್ತೆ. ಆ ಮಕ್ಕಳಿಗಿರ್ತಕ್ಕಂಥ ಆ ಒಂದು ಉಚ್ಚ ಸ್ಥಾನದಿಂದ ಈ ತಂದೆ ತಾಯಿಗಳು ಜೀವಿಸಿರ್ತಾರೆ, ಇನ್ನೂ ಕೂಡ ಜೀವಿಸಿರ್ತಾರೆ. ಆ ರೋಗಗಳು ಕೂಡ ಆ ಮಕ್ಕಳು ಆ ತಂದೆ ತಾಯಿಗಳು ನೋಡಿಕೊಂಡ್ರು ಕೂಡ ತುಂಬ ಚೆನ್ನಾಗಿ ಅವರು ಆರೋಗ್ಯವಾಗಲಿ ಕೂಡ ಸದೃಢ ಆರೋಗ್ಯವಂತರು ಕೂಡ ಆಗುತ್ತಾರೆ. ಯಾಕಂದ್ರೆ ಔಷಧಿಗಳಿಗೆ ಅಧಿಪತಿ ಇವನು, ಕೆಲವೊಂದು ಔಷಧಿಗಳಿಗೆ ಅಧಿಪತಿ ಆದ್ದರಿಂದ ಅಂತಹ ಇವರು ಇದ್ರೂ ಕೂಡ ಸಾಕು, ಆ ಮಕ್ಕಳು ಮೇಲೆ ಅವರ ಪ್ರೀತಿ, ಇವರು ಆ ತಂದೆ ತಾಯಿಯ ಪ್ರೀತಿನೇ ಒಂದು ಬಾಂಧವ್ಯವಾಗಿ ಏರ್ಪಡುತ್ತೆ. ಅಲ್ಲಿ ಒಂದಷ್ಟು ದಿನಗಳು ಸುಗಮ ದಾರಿ ಮಾಡಿಕೊಡುತ್ತೆ. ಒಂದು ಪದವಿಯನ್ನು ಆ ಮಕ್ಕಳು ಮಾಡೋದನ್ನು ನೋಡೋ ತನಕ ಇವರು ಇರ್ತಾರೆ ಅಂತ ಹೀಗೆ ಹೋಗುತ್ತೆ. ತುಂಬ ದೊಡ್ಡ ಸಬ್ಜೆಕ್ಟ್ ಇದೆಲ್ಲ ಕೂಡ. ಅದಕ್ಕೆ ಒಂದು ಲೈನಲ್ಲಿ ಹೇಳಬೇಕು ಅಂತಂದರೆ, ಇವರಿಗೆ ಪ್ರಬಲರು ತಕ್ಕ ಮಟ್ಟಿಗೆ ಒಂದು ಲೆವೆಲನ್ನು ಇನ್ನೂ ದೊಡ್ಡ ಮಟ್ಟದ ಪಾಪ್ಯುಲರ್ ಇರ್ತಾರೆ. ಅದು ಇನ್ನು ಕೆಲವು ಗ್ರಹಗಳ ಯೋಗಗಳು ನೋಡ್ಕೊಳ್ಳೋ ಮುಖಾಂತರ ಅದಕ್ಕೆ ಪ್ರಬಲವಾಗಿರುತ್ತಾರೆ. ಇವರಿಗೇನು ಅಂಥ ಕನಸುಗಳು ಅಂತ ಇರೋದಿಲ್ಲ. ಒಂದು ಮಟ್ಟಕ್ಕೆ ಏರ್ಪಡುತ್ತೆ, ಅವರಿಗೆ ಏರ್ಪಡ್ತಾ ಮುಂದುವರಿತಾರೆ. ಆ ಯೋಗಗಳನ್ನ ಪಡೆದುಕೊಳ್ಬೇಕಾದ್ರೆ ಚಂದ್ರ ಇಂದ್ರ ಪದವಿಯನ್ನು ತಂದುಕೊಡುವಂತಹ ದಿಕ್ಕನ್ನು ಸೂಚಿಸ್ತಾನೆ. ಅಂತಹವರನ್ನು ಇವ್ರ ಜೊತೆಗೆ ಕೊಡುತ್ತಾನೆ. ಇವರು ಅದರ ಜೊತೆಗೆ ಮುಂದುವರಿಯಬಹುದು. ನೋಡ್ತಾ ಇರಬಹುದು, ಯಾವ ಗ್ರಹ ನಮ್ಮ ಜಾತಕದಲ್ಲಿ ಉಚ್ಚ ಸ್ಥಾನವಿದೆಯೋ ಅದರದ್ದೇ ದಶಾಭುಕ್ತಿ ಬಂತು ಅಂತಂದರೆ ಆಗುವಂಥ ಅದ್ಭುತಗಳೇ ಬೇರೆ ಇರ್ತವೆ, ಅಂತಹ ಆನಂದ ಇರ್ತವೆ. ಇದಕ್ಕಾಗಿ ಜಾತಕಗಳನ್ನು ನೋಡಬೇಕಾಗತ್ತೆ, ಗಮನಿಸಬೇಕಾಗತ್ತೆ. ನಿಜಕ್ಕೂ ಗುರುಗಳ ಈ ಒಂದು ಚಂದ್ರ ಬಲವಾಗಿದ್ರೆ ಆ ವ್ಯಕ್ತಿಯ ಗುಣಗಳು ಯಾವ ರೀತಿ ಇರುತ್ತೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಟ್ಟಿದ್ರಿ. ಅದೇ ರೀತಿ ನೀವು ಋಷಭದಲ್ಲಿದ್ರೆ ಉಚ್ಚ ಅಂತ ತಿಳಿಸಿದ್ರಿ ಚಂದ್ರ, ಇನ್ನು ವೃಶ್ಚಿಕದಲ್ಲಿದ್ರೆ ನೀಚನಾಗ್ತಾನೆ. ಹಂಗಂತ ಇವರು ತುಂಬಾ ಪ್ರಭಾವ ಇರುತ್ತೆ ಅಥವಾ ಇವರಿಗೆ ಎಲ್ಲವೂ ನೆಗೆಟಿವ್ ಇರುತ್ತೆ ಅನ್ನೋಂಥದ್ದು ಅಲ್ಲ ಅನ್ನೋದ್ರ ಬಗ್ಗೆ ತಿಳಿಸಿದ್ರಿ. ನನಗೂ ಕೂಡ ಜ್ಯೋತಿಷದಲ್ಲಿ ಸಾಕಷ್ಟು ಆಸಕ್ತಿ ಇರೋದ್ರಿಂದ ವೃಶ್ಚಿಕ ರಾಶಿಯವರು ಅಂತಂದ್ರೆ ಇವ್ರು ಅಷ್ಟೇ ಬಿಡು ಲೈಫಲ್ಲಿ ಸಕ್ಸಸ್ ಕಾಣೋದಿಲ್ಲ, ಒಂಥರ ನೀಚ ಚಂದ್ರ ಇರೋದ್ರಿಂದ ಬೇರೆ ರೀತಿನ ನಾನು ನೋಡ್ತಾ ಇದ್ದೆ. ಬಿಕಾಸ್ ಅಷ್ಟೇ ಏನು ಆಗಲ್ಲ ಅಂತ. ಬಟ್ ಸರಿಸ್ತಾ ಇದ್ದೆ ಗುರುಗಳ ಇಲ್ಲಿವರೆಗೂ. ಬಟ್ ನೀವು ಹೇಳಿದ್ರಿ ಅವ್ರಿಗೆ ಇನ್ನೊಂದು ಯೋಗ ಇರುತ್ತೆ, ಅಂದ್ರೆ ಮಲ್ಟಿ ಟಾಸ್ಕಿಂಗ್ ಮಾಡಬಹುದು, ಅವರು ಮಲ್ಟಿ ಟ್ಯಾಲೆಂಟ್ ಇರುತ್ತೆ ಅವ್ರಿಗೆ, ಎಲ್ಲಾ ಒಂದು ಕ್ಷೇತ್ರದಲ್ಲಿ ಕೆಲಸ ಮಾಡಿದ್ರು ಕೂಡ ಸಕ್ಸಸ್ ಸಿಗುತ್ತೆ ಅನ್ನೋದ್ರ ಬಗ್ಗೆ ನೀವು ತಿಳಿಸಿದ್ರಿ. ಅದರ ಜೊತೆನಲ್ಲಿ ಬೇರೆ ಗ್ರಹಗಳನ್ನ ಕೂಡ ನಾವು ನೋಡ್ಬೇಕಾಗತ್ತೆ, ಬರೀ ಒಂದೇ ಗ್ರಹದಿಂದ ನಾವು ಕನ್ಸಿಡರ್ ಮಾಡಕ್ಕಾಗಲ್ಲ ಅಂತ ಹೇಳಿದ್ರಿ. ಸೊ ಇದನ್ನ ಕೇಳಿದ್ಮೇಲೆ ಇವತ್ತಿಂದ ನಾನು ವೃಶ್ಚಿಕ ರಾಶಿಯವ್ರನ್ನ ಕೂಡ ಮಲ್ಟಿ ಟಾಸ್ಕಿಂಗ್ ಅಥವಾ ಮಲ್ಟಿ ಟ್ಯಾಲೆಂಟೆಡ್ ಅಂತ ಕನ್ಸಿಡರ್ ಮಾಡ್ತೀನಿ ಗುರುಗಳ. ಯಾಕಂದ್ರೆ ಒಂದ್ ರೀತಿ ಥರ್ಡ್ ಐ ಓಪನ್ ಆಯ್ತು, ಬರೀ ಒಂದೇ ದೃಷ್ಟಿಯಲ್ಲಿ ನೋಡ್ತಾ ಇದ್ದೆ. ಇದು ಜ್ಯೋತಿಷ್ಯ ಆಸಕ್ತಿ ಇರೋದ್ರಿಂದ ನಾನು ಇಷ್ಟು ಡೀಟೇಲ್ ಆಗಿ ಹೇಳಿದೆ. ಇವತ್ತಿನ ಕಾರ್ಯಕ್ರಮದಲ್ಲಿ ಇವತ್ತಿನ ವಿಡಿಯೋದಲ್ಲಿ ನಮಗೆ ಒಂದು ಚಂದ್ರಗ್ರಹ ಬಲವಾಗಿದ್ರೆ ಯಾವ ರೀತಿ ಇರುತ್ತೆ, ಅವರ ಒಂದು ಗುಣಗಳ ವ್ಯಕ್ತಿದು ಅನ್ನೋದ್ರ ಬಗ್ಗೆ ತಿಳಿಸ್ಕೊಟ್ಟಿದ್ದೀರಾ. ಧನ್ಯವಾದಗಳು ತಮಗೆ. ನಮಸ್ಕಾರ. ಹರೇ ಶ್ರೀನಿವಾಸ. ಇವತ್ತಿನ ವಿಡಿಯೋನ ಮುಗಿಸುವಂತಹ ಸಮಯ ಆಗಿದೆ. ನಮಸ್ಕಾರ.